Hi all, this is Raghu, Assistant Professor, Department of Management. In previous sessions, we have already discussed the analysis and length of product line decision. In today's sessions, we are going to have discussion on line modernization, featuring and pruning. Learning objective to understand the line modernization, featuring and pruning. Outcome of this session, the student is able to understand line modernizations and its featuring. So first basically, what do you mean by line modernization? ಈ ಲೈನ್ modernization ಅಂತ ಅಂದರೆ ಏನು? Sometimes the product line range may be adequate but may need modernizations. ಅಂದರೆ ಏನಾಗುತ್ತೆ ಅಂದರೆ sometimes product lines are available, ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಾಡಕ್ಟ್ ಲೈನ್ಸ್ ಅವೈಲೇಬಲ್ ಇರುತ್ತೆ, ಬಟ್ ವಿ ನೀಡ್ modernizations, we need upgradations. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಅನ್ ಆಂಡ್ರಾಯ್ಡ್ ಮೊಬೈಲ್, ನಾವು ಆಂಡ್ರಾಯ್ಡ್ ಮೊಬೈಲನ್ನು ತೊಗೊಂಡ್ರೂ ಕೂಡ ಅದರಲ್ಲಿರ್ತಕ್ಕಂತಹ ಸಾಫ್ಟ್ವೇರನ್ನು ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೇವೆ, ಅಥವಾ ಆಂಡ್ರಾಯ್ಡ್ ವರ್ಷನನ್ನು ನಾವು ಅಪ್ಡೇಟ್ ಮಾಡ್ತೇವೆ. ಸೊ ಆಂಡ್ರಾಯ್ಡ್ ವರ್ಷನ್ 7 ಇತ್ತು, ದೆನ್ 8, ದೆನ್ 9, 10, 10.001x, like this. So line modernizations, the whatever the product line or range we have that may need modernization. The question is whether to completely modernize all the lines or take one at a time ಅಂತಕ್ಕಂಥದ್ದಲ್ಲಿ ಕ್ವಶನ್ ಆಗುತ್ತೆ. ಅಂದರೆ ಇರ್ತಕ್ಕಂತಹ ಎಲ್ಲ ಐಟಮ್ಗಳ ಲೈನನ್ನು ನಾವು ಮಾಡರ್ನೈಸೇಷನ್ ಮಾಡಬೇಕಾ, ಅಥವಾ ನಮ್ಮ ಕಂಪನಿಯಲ್ಲಿ ಇರ್ತಕ್ಕಂತಹ 1 by 1 ಲೈನನ್ನು ತೊಗೋಬೇಕಾ ಅಂತಕ್ಕಂಥದ್ದು. ಇಟ್ ಈಸ್ ಅಪ್ ಟು ದಿ ಮ್ಯಾನುಫ್ಯಾಕ್ಚರರ್ ಹೌ ವಿ ಗೋಸ್. ಇಫ್ ಯು ಗೋ ಲೈನ್ ಬೈ ಲೈನ್ ಆರ್ 1 by 1, ದ ಕಾಸ್ಟ್ ವಿಲ್ ಬಿ ಲೆಸ್ ಆ್ಯಂಡ್ ಯು ಕ್ಯಾನ್ ಆ್ಯಡ್ ಸಮ್ ಮೋರ್ ನ್ಯೂ ಥಿಂಗ್ಸ್ ಟು ಇನ್ ದಟ್ ಪ್ರಾಡಕ್ಟ್ ಆರ್ ಇನ್ ದಟ್ ಸಾಫ್ಟ್ವೇರ್ ಅಂತಕ್ಕಂಥದ್ದನ್ನು ಹೇಳ್ಬೋದು. ಸಪೋಸ್ ಫಾರ್ ಎಕ್ಸಾಂಪಲ್, ವಿಂಡೋಸ್ 1995 ಇತ್ತು, ದೆನ್ ವಿಂಡೋಸ್ 1998 ಇದೆ, ದೆನ್ ವಿಂಡೋಸ್ 2000, ದೆನ್ ವಿಂಡೋಸ್ 2004, ವಿಂಡೋಸ್ XP, ವಿಂಡೋಸ್ ವಿಸ್ತಾ. ದಿಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಲೈನ್ ಮಾಡರ್ನೈಸೇಷನ್. ದೆನ್ ದ ಸೆಕೆಂಡ್ ಥಿಂಗ್ ಈಸ್ ಫೀಚರಿಂಗ್. ಸೊ ದ ಲೈನ್ ಫೀಚರಿಂಗ್ ಇನ್ ಕೇಸ್ ಆಫ್ ಡ್ಯೂರಬಲ್ ಪ್ರಾಡಕ್ಟ್ಸ್, ನಾವು ಯಾವುದೇ ಡ್ಯೂರಬಲ್ ಪ್ರಾಡಕ್ಟ್ಸನ್ನು ತೊಗೊಂಡಾಗ, ಸೊ ಮಾರ್ಕೆಟಿಯರ್ ಸೆಲೆಕ್ಟ್ 1 or 2 ಐಟಮ್ಸ್ ಟು ಫೀಚರ್, 1 ಅಥವಾ 2 ಐಟಮ್ಗಳನ್ನು ಆತ ತೊಗೊಂಡು ಅದನ್ನು ಫೀಚರಿಂಗ್ ಮಾಡ್ತಾನೆ. ಅದು ನಥಿಂಗ್ ಬಟ್ ಈ ಈಸ್ ಆ್ಯಡಿಂಗ್ ಎಕ್ಸ್ಟ್ರಾ ಫೀಚರ್ಸ್. ದ ಐಡಿಯಾ ಈಸ್ ಟು ಅಟ್ರಾಕ್ಟ್ ದಿ ಕಸ್ಟಮರ್ ಇನ್ ಟು ದ ಶೋರೂಮ್ and then try to get them exposed to the other models or products. ಏನಕ್ಕಪ್ಪ ನಾವು ಫೀಚರಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಕಸ್ಟಮರನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು. ದೆನ್ ವಿ ಹ್ಯಾವ್ ಟು ಎಜುಕೇಟ್ ಆರ್ ಇಂಡ್ಯೂಸ್ ದೆಮ್ saying that we have these many features or we have these many products ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತೇವೆ. ಸೊ sometimes company finds at one end its line is selling well and the other end line is selling poorly. ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇರ್ತಕ್ಕಂತಹ ಕಂಪನಿಯಲ್ಲಿ ಇರ್ತಕ್ಕಂತಹ ಪ್ರಾಡಕ್ಟಲ್ಲೇ ಕೆಲವು ಪ್ರಾಡಕ್ಟ್ಸ್ಗಳು ದೇ ಆರ್ ಡೂಯಿಂಗ್ ಗುಡ್ ಬಿಸ್ನೆಸ್ ಆ್ಯಂಡ್ ಸಮ್ ಪ್ರಾಡಕ್ಟ್ಸ್ ಆರ್ ನಾಟ್ ಕ್ಲಿಕ್ಡ್ ಇನ್ ದಿ ಮಾರ್ಕೆಟ್ ಅಂತಕ್ಕಂಥದ್ದಾಗುತ್ತೆ. ಸೊ ಯಾವ ಪ್ರಾಡಕ್ಟು ಫೇಲ್ ಆಗಿದೆ ಅಥವಾ ಯಾವ ಪ್ರಾಡಕ್ಟು ಮೋರ್ ಆ್ಯಂಡ್ ಮೋರ್ ಸೆಲ್ ಆಗ್ತಾ ಇಲ್ಲ, ಅಂತಹ ಪ್ರಾಡಕ್ಟ್ಗಳನ್ನು ಪುಷ್ ಮಾಡಲಿಕ್ಕೆ ಏನು ಮಾಡುತ್ತೆ, ದಿ ಕಂಪನಿ ಗೋ ಫಾರ್ ಫೀಚರಿಂಗ್ ಆ್ಯಂಡ್ ಫಾಸ್ಟ್ ಮೂವಿಂಗ್ ಐಟಮ್ ಟು ದಿ ಕಸ್ಟಮರ್. ಅದನ್ನು ಫಾಸ್ಟಾಗಿ ಕಸ್ಟಮರ್ಸ್ಗೆ ತಲುಪ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಅನ್ Honda Unicorn is an example. So initially they have come up with a 150cc Unicorn, so that was clicked and that was having fantastic sales. Then they come up with a 160cc Unicorn with a new stylish bike, but that didn't click in the market. So they try to add some more features to that product, that is called line featuring. ಅಲ್ಲಿ ಒಂದು ಪ್ರಾಡಕ್ಟು ತುಂಬ ಆರಾಮಾಗಿ ಸೇಲ್ ಆಗ್ತದೆ, ಇನ್ನೊಂದು ಪ್ರಾಡಕ್ಟು ಇಟ್ಸ್ ಸ್ಟ್ರಗಲಿಂಗ್ ಅಂತ ಅಂದಾಗ, ಫಾರ್ ದಟ್ ಸ್ಟ್ರಗಲಿಂಗ್ ಪ್ರಾಡಕ್ಟ್ ಮಾರ್ಕೆಟಿಯರ್ಸ್ ಟ್ರೈ ಟು ಇಂಪ್ರೂವ್ ದೇರ್ ಫೀಚರ್ಸ್ ಇನ್ ದಟ್ ಪ್ರಾಡಕ್ಟ್. ದಟ್ ಈಸ್ ಕಾಲ್ಡ್ line featurings. That is what I mentioned in this PPT. In rapidly changing market, modernization is a continuous. Companies plan improvements to encourage customers migrations to higher value, higher price items. ಅಂದರೆ ಇರ್ತಕ್ಕಂಥ ಸಪೋಸ್ ನೀವು ಒಂದು ಮಾರುತಿ ವೆಹಿಕಲನ್ನು ತೊಗೊಂಡಿದ್ದೀರಾ, ಮಾರುತಿನಲ್ಲಿ ಆಲ್ಟೋ 800 ಇದ್ದೀರಾ ಅಂತ ಅಂದಾಗ, ಸೊ ಮಾರ್ಕೆಟಿಯರ್ ಆಲ್ವೇಸ್ ಥಿಂಗ್ಸ್ ಯು ಹ್ಯಾವ್ ಟು ಗೋ ಅಪ್ವರ್ಡ್, ನೀವು ಅಪ್ವರ್ಡ್ಗೆ ಹೋಗಬೇಕು ಅಥವಾ ಹೈಯರ್ ವರ್ಷನ್ಗೆ ಹೋಗಬೇಕು ಅಂತಕ್ಕಂಥದ್ದು. ದೇ ಪ್ರಿಫರ್ ಯು ಟು ಬೈ ಎ ಬ್ರಿಜಾ, ಸೊ ಬಿಕಾಸ್ ಇಟ್ಸ್ ಎನ್ ಹೈ ಎಂಡ್ ವರ್ಷನ್ ಅಥವಾ ದೊಡ್ಡ ಹೈಯರ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ಸೊ ದೇ ಆಲ್ವೇಸ್ ಟ್ರೈ ಯು ಟು ಬ್ರಿಂಗ್ ದ ಕಸ್ಟಮರ್ಸ್ ಫ್ರಮ್ ಮಾರುತಿ 800 ಟು ಬ್ರಿಜಾ. ಸೊ ಈ ರೀತಿ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಸೊ ದ ಫಸ್ಟ್ ಥಿಂಗ್ ಈಸ್ ಲೈನ್ ಸ್ಟ್ರೆಚಿಂಗ್. ಏನು ಈ ಲೈನ್ ಸ್ಟ್ರೆಚಿಂಗ್ ಅಂತ ಅಂದರೆ, ಸೊ ಇದೆಲ್ಲ ಪ್ರಾಡಕ್ಟ್ ಲೈನ್ ಡಿಸಿಷನ್ಸ್ನಲ್ಲಿ ಬರುತ್ತೆ. ಸೊ ಲೈನ್ ಸ್ಟ್ರೆಚಿಂಗ್, ಲೈನ್ ಫಿಲ್ಲಿಂಗ್, ಲೈನ್ ಮಾಡರ್ನೈಸೇಷನ್ಸ್ ಆ್ಯಂಡ್ upward market stretching, downward market stretching. So first thing, line stretching. ಈ ಲೈನ್ ಸ್ಟ್ರೆಚಿಂಗ್ನಲ್ಲೇ ನಾವು ನೋಡ್ತೇವೆ upward stretching,
ಲೋವರ್ ಸ್ಟ್ರೆಚಿಂಗಾ ಅಥವಾ ಟೂ ವೇ ಸ್ಟ್ರೆಚಿಂಗಾ ಅಂತಕ್ಕಂಥದ್ದು. ದ ಫಸ್ಟ್ ಥಿಂಗ್ ಈಸ್ ಲೈನ್ ಸ್ಟ್ರೆಚಿಂಗ್ ಕ್ಯಾನ್ ಬಿ ಅಪ್ವರ್ಡ್ ಸ್ಟ್ರೆಚಿಂಗ್ ಆರ್ ಡೌನ್ವರ್ಡ್ ಸ್ಟ್ರೆಚಿಂಗ್ ಆರ್ ಟೂ ವೇ ಸ್ಟ್ರೆಚಿಂಗ್. ನಥಿಂಗ್ ಬಟ್ ಸ್ಟ್ರೆಚಿಂಗ್ ಈಸ್ ನಥಿಂಗ್ ಬಟ್ ಸೊ ಮೂವ್ ಆಗ್ತಕ್ಕಂಥದ್ದು ಅಥವಾ ಪಾಸ್ ಆಗ್ತಕ್ಕಂಥದ್ದು. ದ ಫಸ್ಟ್ ಥಿಂಗ್ upward stretching. So upward stretching occurs when the company enters the upper end through line extensions. ಇಲ್ಲಿ ಲೈನನ್ನು ಎಕ್ಸ್ಟೆನ್ಷನ್ ಮಾಡೋದರ ಮುಖಾಂತರ ಆತ ಅಪ್ಗ್ರೇಡ್ ಆಗ್ತಕ್ಕಂಥದ್ದು. ಫಾರ್ ಒಂದು ಸಕ್ಸಸ್ಫುಲ್ ಎಕ್ಸಾಂಪಲ್ ಅಂತ ಬಂದಾಗ, ಈಗ ಲೈಫ್ ಬಾಯ್ ಸೋಪನ್ನೇ ನಾವು ತಗೊಂಡಾಗ ದ ಫಸ್ಟ್ ಥಿಂಗ್ ದೇ ಕಮ್ ಅಪ್ ವಿತ್ ಎ ಲೈಫ್ ಬಾಯ್ ಸೋಪ್ and then bath soap. Then they went for stretching for premium quality liquid hand washಗೆ ಬಂದರು ಈ ರೀತಿಯಾಗಿ. ಸೊ ನಾವು ಡೆಟಾಲನ್ನು ಕೂಡ ತೊಗೊಂಡಾಗಲೂ ಅದೇ ರೀತಿ ಆಗುತ್ತೆ. ಸೊ ಡೆಟಾಲ್ ಹೈಜಿನಿಕ್ ಆಗಿ ನೋಡೋಕೆ ಹೋದಾಗ ಸೊ ಫಸ್ಟ್ ಸೋಪಿಗೆ ಬಂದರು, ಅನಂತರ ಡೆಟಾಲ್ ಲಿಕ್ವಿಡ್ ಸ್ಪ್ರೇ ಬಂದರು. ಸೊ ಈ ರೀತಿಯಾಗಿ ಸ್ಟ್ರೆಚಿಂಗ್ ಆಗ್ತಕ್ಕಂಥದ್ದು. ಸೊ ಇಫ್ ಯು ಟೇಕ್ ಅನ್ ಆಟೋಮೊಬೈಲ್ ಇಂಡಸ್ಟ್ರಿ ಆಸ್ ಅನ್ ಎಕ್ಸಾಂಪಲ್, ಸೊ ಐ ಹ್ಯಾವ್ ಆಲ್ರೆಡಿ ಗಿವನ್ ಎಕ್ಸಾಂಪಲ್ ಫಾರ್ ಅಪ್ವರ್ಡ್ ಸ್ಟ್ರೆಚಿಂಗ್. ಸೊ ಮಾರುತಿ ಆಲ್ಟೋ ಅಥವಾ ಮಾರುತಿ 800 ನಮ್ಮ ಹತ್ರ ಇದೆ ಫಾರ್ ದ ಮಿಡ್ ಸೆಗ್ಮೆಂಟ್, ಆ್ಯಂಡ್ ಲೇಟರ್ ಆನ್ ಮೂವ್ ಟು ಮಾರುತಿ 1000, ಬಲೆನೋ ಅಟ್ ದಿ ಹೈ ಎಂಡ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. This is an example for upward stretching. So Baleno at the high end, then Brezza. So when we talk about downward stretching, downward market stretching, if the company is currently in the mid market range, they might like to introduce the product in the lower end ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ತೇವೆ. ಸೊ ಇಲ್ಲಿ ಯಾವುದೇ ಒಂದು ಕಂಪನಿ ಅದು ಮಿಡ್ ಮಾರ್ಕೆಟ್ ರೇಂಜಿನಲ್ಲಿದೆ, ಸೊ ದೆನ್ ದಟ್ ಈಸ್ ಗೋಯಿಂಗ್ ಫಾರ್ ಡೌನ್ವರ್ಡ್ ಅಥವಾ ಮಿಡ್ ಮಾರ್ಕೆಟ್ ರೇಂಜಿಂದ ಲೋವರ್ ಲೆವೆಲನ್ನು ಅದು ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಟಾಟಾ ಆ್ಯಸ್ ಎನ್ ಎಕ್ಸಾಂಪಲ್, ಟಾಟಾದಲ್ಲಿ ದೇರ್ ಆರ್ ಸೋ ಮೆನಿ ವೆಹಿಕಲ್ಸ್ ವರ್ ದೇರ್. ಸೊ ಲೇಟರ್ ದೇ ಕೇಮ್ ಅಪ್ ವಿತ್ ಎ ಕಾನ್ಸೆಪ್ಟ್ ಕಾಲ್ಡ್ ನ್ಯಾನೋ. ಸೊ ಆ ಮಿಡ್ ಮಾರ್ಕೆಟಿಂದ ಅವ್ರು ಏನು ಮಾಡಿದ್ರು, ಡೌನ್ವರ್ಡ್ ಸ್ಟ್ರೆಚಿಂಗನ್ನು ಮಾಡಿದ್ರು. ಅಂದರೆ ಕೆಳಮಟ್ಟದಲ್ಲಿ ಅಥವಾ ಲೋವರ್ ಆದಾಯ ಇರತಕ್ಕಂತಹ, ಲೋವರ್ ಇನ್ಕಮ್ ಇರತಕ್ಕಂತಹ ಕಸ್ಟಮರ್ಸ್ಗಳನ್ನ ಕೂಡ ಅವರು ಕಾನ್ಸಂಟ್ರೇಷನ್ ಮಾಡಿದ್ರು. ಸೊ ಆ್ಯಂಡ್ ದೆನ್ ಟೂ ವೇ ಸ್ಟ್ರೆಚಿಂಗ್. ಟೂ ವೇ ಸ್ಟ್ರೆಚಿಂಗ್ ಬಂದಾಗ ಸಮ್ಟೈಮ್ಸ್ ವೆನ್ ದ ಕಂಪನಿ ಈಸ್ ಆಪರೇಟಿಂಗ್ ಇನ್ ದ ಮಿಡ್ ಮಾರ್ಕೆಟ್, ದೇ ಮೈ ಲೈಕ್ ಟು ಸ್ಟ್ರೆಚ್ ಇನ್ ಬೋತ್ ದಿ ಡೈರೆಕ್ಷನ್ಸ್. ಟೂ ವೇನಲ್ಲಿ ಬಂದಾಗ ಏನಪ್ಪ ಆಗುತ್ತೆ ಅಂದರೆ, ಟೂ ವೇ ಸ್ಟ್ರೆಚಿಂಗಲ್ಲಿ ದೇ ಕ್ಯಾನ್ ಗೋ ಎನಿವೇರ್. ದೇ ಕ್ಯಾನ್ ಗೋ ಫಾರ್ ಅಪ್ವರ್ಡ್ ಸ್ಟ್ರೆಚಿಂಗ್ ಆಲ್ಸೋ, ದೇ ಕ್ಯಾನ್ ಗೋ ಫಾರ್ ಡೌನ್ವರ್ಡ್ ಸ್ಟ್ರೆಚಿಂಗ್ ಆಲ್ಸೋ. ಸೊ ಇಫ್ ಯು ಟೇಕ್ ಅನ್ ಎಕ್ಸಾಂಪಲ್, hold example of Kodak camera. So they were the mid segment. Subsequently are now manufacturing cameras for both ಹೈ ಎಂಡ್ ಆಸ್ ವೆಲ್ ಆಸ್ ಎ ಲೋ ಎಂಡ್ ಕಸ್ಟಮರ್ ಅಂತಕ್ಕಂಥದ್ದು. ಕೊಡೆಕ್ ಕ್ಯಾಮ್ರಾದವ್ರು ಕೊಡೆಕ್ ಕಂಪನಿಯವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸೊ ದೇವರ್ ಇನಿಷಿಯಲಿ ದೇವ್ ಇನ್ ಎ ಮಿಡ್ ರೇಂಜ್, ದೆನ್ ದೇ ವೆಂಟ್ ಫಾರ್ ಹೈ ಎಂಡ್ and low end. Both the way they stretched. This is called two-way stretching. The first one is upward stretching, nothing but wherever they are manufacturer are there, then they are trying to take that customers to again next level. The downward stretching are they are trying to come down to manufacture the product, and the two-way stretching is both the way. So and next thing is line filling. The product line can also be lengthened by adding more items within the present product range. It is nothing but, so whatever the product we have, in that only we are adding some product ranges. For examples, we have initially we have a TVs. So TVs, the first things we have big TVs, then we come up with a concept. So 14 inches, 31 inches, 32 inches, 40 inches, then black and white, then smaller, bigger, then no, it's a concept called display. So HD, ultra HD, LED, Android, so QLED. Now we are in a QLED. This is called line filling. So why this line filling is required? To satisfy the dealer who complain about the loss of sales because of missing items in the line. ಅಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರಾಡಕ್ಟ್ನಲ್ಲಿ ಯಾವುದಾದ್ರೂ ಒಂದು ಫೀಚರ್ಸ್ ಅಥವಾ ಒಂದು ಐಟಮ್ ಮಿಸ್ ಆಗಿರೋದ್ರಿಂದ ಬಿಸ್ನೆಸ್ ಲಾಸ್ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್, if any company or if any television company manufacture only television without adding any features, they can't be survive, because we are in a QLED. So the display which are using now presently, it's in a QLED. So still if we are black and white, so it's no way to succeed in the market antakantaddu. So apart from this, there is an example for computer also. Computer 8 GB RAM,
12 GB RAM, then also HD webcam, like this, then screen touch. So these are all called line filling. ಅಂದರೆ ಆ ಪ್ರಾಡಕ್ಟ್ನಲ್ಲಿ ಯಾವ ಫೀಚರ್ಸನ್ನು ಆ್ಯಡ್ ಮಾಡಬೇಕು, ಯಾವ ಫೀಚರ್ಸನ್ನು ಆ್ಯಡ್ ಮಾಡಿದ್ರೆ ಅವರ ಕಸ್ಟಮರ್ಸ್ ವಿಲ್ ಬಿ ಹ್ಯಾಪಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಲೈನ್ ಫಿಲ್ಲಿಂಗ್. ದಿಸ್ ಈಸ್ ಆಲ್ ಅಬೌಟ್ ಪ್ರಾಡಕ್ಟ್ ಮಿಕ್ಸ್ ಡಿಸಿಷನ್ಸ್, ದಟ್ ಈಸ್ ನಥಿಂಗ್ ಬಟ್ ಲೈನ್ ಸ್ಟ್ರೆಚಿಂಗ್, line filling, line modernization, and line featuring. To summarize these sessions, we have understood the line modernization, featuring, and line stretching. That is, line stretching will be a upward, downward, and two-way stretching. Thank you.